ಹತ್ಯೆ ಮಾರಿದಂತ ಹಣ ಕ್ಷಣಾರ್ಧದಲ್ಲೇ ಮಂಗ ಮಾಯ ಆಗಿರುವಂತ ಒಂದು ಘಟನೆ ನಡೆದಿದೆ. ಹತ್ಯೆಯನ್ನ ಮಾರಿದಂತ ಹಣ ಕ್ಷಣಾರ್ಧದಲ್ಲೇ ಮಂಗಮಾಯ ಆಗಿದೆ. ಬ್ಯಾಂಕ್ಗಳಲ್ಲಿ ನೀವಿಟ್ಟಿರುವಂತಹ ಹಣ ಎಷ್ಟು ಮಟ್ಟಿಗೆ ಸೇಫು, ಖಾತೆದಾರನ ಪರವಾನಗಿ ಇಲ್ಲದೆ ಇಂಥದ್ದೊಂದು ಕೆಲಸ ಆಯ್ತಾ? 6 ಲಕ್ಷ ಹಣ ಟ್ರಾನ್ಸಾಕ್ಷನ್ ಮಾಡಿದಂತಹ ಬ್ಯಾಂಕ್ ಹಿಂಗ್ ಮಾಡಿಬಿಡುತ್ತೆ. ಮಾಚನೂರು ಗ್ರಾಮದ ರೈತ ಮಹಿಳೆಗೆ ಅನ್ಯಾಯ ಆಗಿರೋದು ಗೊತ್ತಾಗ್ತಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಾಚನೂರು. ಹತ್ಯೆಯನ್ನ ಮಾರಿದಂತ ಹಣ ನೋಡ್ತಿದ್ದಂತೆ ಮಾಯ ಆಗಿದೆ. ಈಗ ಪ್ರಶ್ನೆ ಬರ್ತಾ ಇರೋದು, ನಾವು ಬ್ಯಾಂಕ್ಗಳಲ್ಲಿ ಹಣ ಇಡ್ತೀವಲ್ಲ, ಇದು ಎಷ್ಟು ಮಟ್ಟಿಗೆ ಸೇಫ್ ಅಂತ. ಸೊ ಇದು 6 ಲಕ್ಷ ಹಣ ಟ್ರಾನ್ಸಾಕ್ಷನ್ ಅನ್ನ ಬ್ಯಾಂಕೇ ಮಾಡಿಬಿಡುತ್ತೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಾಚನೂರು ಅಂತ ರೈತ ಮಹಿಳೆ ಈಗ ಅನ್ಯಾಯ ಆಗಿದೆ, ಅಳಲು ತೋಡ್ಕೊಂತಿದ್ದಾರೆ. ಜ್ಯೋತಿ ಅವರಿಗೆ ಸೇರಿದಂತ ಒಂದು 6,70,000 ಹಣ ಇರುತ್ತೆ, ಇದು ಮಾಯ ಆಗಿದೆ, ಕಾಣಿಸ್ತಿಲ್ಲ. 2 ವರ್ಷ ಕಂದಮ್ಮನ್ನ ಮನೆಯಲ್ಲಿ ಬಿಟ್ಟು ಬಿಸಿಲಿನಲ್ಲಿ ದುಡಿತಾ ಇರುವಂತ ಈಕೆ ಹಣಕ್ಕೋಸ್ಕರ ಕಣ್ಣೀರು ಹಾಕ್ತಿದ್ದಾರೆ. ಎಲ್ಲೋ ಯಾರು ಕಳ್ತನ ಆಗಿರೋದಲ್ಲ, ಬ್ಯಾಂಕಲ್ಲಿರೋ ಹಣ ಕಾಣಿಸ್ತಿಲ್ಲ. ಎಲ್ಲಾದರೂ ಇದ್ರ ಬಗ್ಗೆ ಕೇಳಿದ್ದಕ್ಕೆ ಗೊತ್ತಿಲ್ಲ ಅಂತಿದ್ದಾರಂತೆ ಸಿಬ್ಬಂದಿ. ಮಾನ್ವಿಯ ಕೆನರಾ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿತ್ತು. ಹತ್ಯೆಯನ್ನ ಮಾಡಿದ್ರು ಪಾಪ ಕಷ್ಟಪಟ್ಟು. 6,70,000 ಅಂತಂದ್ರೆ ದೊಡ್ಡ ಮೊತ್ತ. ಹಣವನ್ನ ಡೆಪಾಸಿಟ್ ಮಾಡಿದ್ರು, ಆದರೆ ಅಕೌಂಟ್ನಲ್ಲಿ ಗೊತ್ತಿಲ್ಲದೆ ಹಣ ವರ್ಗಾವಣೆ ಆಗಿದೆ. ಗೊತ್ತಿಲ್ಲದೆ ಹೆಂಗಾಗತ್ತೆ? ಬ್ಯಾಂಕ್ನವ್ರಿಗೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಉತ್ತರ ಕೊಡ್ತಾರೆ. ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ವರ್ಗಾವಣೆಯಾಗಿದೆ, ಟ್ರಾನ್ಸಾಕ್ಷನ್ ಆಗಿದೆ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರಂತೆ. ಆದರೆ ರೈತ ಮಹಿಳೆಯ ಬಳಿ ಕ್ರೆಡಿಟ್ ಕಾರ್ಡೇ ಇಲ್ಲ, ಆನ್ಲೈನ್ ಬ್ಯಾಂಕಿಂಗ್ ಗೊತ್ತಿಲ್ಲ, ಫೋನ್ ಪೇ ಗಿನ್ಪೇ ಯೂಸ್ ಮಾಡೋದಿಲ್ಲ. ಆದರೂ ಕೂಡ ದುಡ್ಡು ಕಟ್ಟಾಗಿದೆ. ಯಾರನ್ನು ನಂಬೋದು? ಮನೇಲಿ ಇಡಬೇಡಿ, ಬ್ಯಾಂಕ್ನಲ್ಲಿ ಇಡಿ ಅಂತ ಹೇಳ್ತಾರೆ. ಆದರೆ ಬ್ಯಾಂಕ್ನಲ್ಲಿ ಇಟ್ಟರೆ ಬ್ಯಾಂಕ್ನಲ್ಲಿ ಈ ರೀತಿಯಾಗಿ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತಾರೆ. ಬ್ಯಾಂಕ್ ಮ್ಯಾನೇಜರ್ ಏನು ನಿದ್ದೆ ಮಾಡ್ತಿದ್ದಾರೇನೋ ಗೊತ್ತಿಲ್ಲ. ಟ್ರಾನ್ಸಾಕ್ಷನ್ ಹೆಂಗಾಯ್ತು, ಎಲ್ಲಾಯ್ತು ತನಿಖೆ ಮಾಡಬೇಕು, ಆಂಬಡ್ಸ್ಮನ್ಗೆ ಹೋಗಬೇಕು. ಬಟ್ ಆದರೆ ದಿವ್ಯ ನಿರ್ಲಕ್ಷ್ಯವೂ ಕೂಡ ಕಂಡು ಬರ್ತಿದೆ. ಏನಾದರೂ ಕೂಡ ಎಚ್ಚೆತ್ಕೊಳ್ತಾರಾ ಇಲ್ವಾ, ಆ ಮಹಿಳೆಯ ಗೋಳು ಸಮಸ್ಯೆಯನ್ನ ಆಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು.